ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಗುಡ್ ಈವ್ನಿಂಗ್. ಇದು ಸಂಜೆ ನಮ್ಮನೆಯವರು ಬರಬೇಕಿದ್ರೆ ಊರಿಗೆ ಹೋಗಿದ್ರು. ಮಧ್ಯಾಹ್ನ ಬರಬೇಕಿದ್ರೆ ಮಂಡಕ್ಕಿ ತೊಗೊಬಂದಿದ್ರು. ಗಿರ್ಮಿಟ್ ಅಂತಾರಲ್ವ ಅದು, ಅದ್ರ ಜೊತೆಗೆ ಬೋಂಡ ಕೂಡ ತೊಗೊಬಂದಿದ್ರು. ಮಿರ್ಚಿ ಅಂತಾರಲ್ವ, ಇದೆರಡು ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಚೆನ್ನಾಗಿರ್ತಿತ್ತು. ಗುಡ್ ಈವ್ನಿಂಗ್. ಚೆನ್ನಾಗಿದೆ. ಏನಂತಾರೆ ಇದು? ಗಿರ್ಮಿಟ್ಟು. ನಮ್ಮನೆಯವ್ರು ನಾನು ಫಾಲ್ ಹಚ್ತಾ ಇದ್ದೆ, ಅದೇ ಗಿರ್ಮಿಟ್ಟು ತಗೊಂಡು ಬಂದಿದ್ದಾರೆ. ನಾನು ಅದೇ ಇದ್ರ ಜೊತೆ ಕಬ್ಬಿನ ಹಾಲು ಇದ್ದಿದ್ರೆ ಮಜಾ ಇರೋದು. ಮುಂಚೆಲ್ಲ ನಮಗೆ ಕಬ್ಬಿನ ಹಾಲನ್ನು ಹೆಂಗೆ ಕೊಡೋರು ಗೊತ್ತಾ? ಕೊಡ್ಪ ಅಂತಲ್ಲಿ ಕೊಡ್ತಾಯಿದ್ರು ಊರಲ್ಲೆಲ್ಲ. ಸರಿ, ನಮ್ಮಮ್ಮ ಬೆಲ್ಲ ಮಾಡೋರು ಮನೇಲಿ. ಎಷ್ಟು ಚೆನ್ನಾಗಿರೋದು ಗೊತ್ತಾ? ಮೈಸೂರು ಪಾಕ ಎಲ್ಲ ಕಟ್ ಮಾಡ್ತಾರಲ್ಲ, ಆ ಥರ ಮಾಡಿ ಬಾಕ್ಸಿಗೆ ಹಾಕಿ ಇಡೋರು. ಆದರೆ ತಣ್ಣಗಿದೆ ಮಿರ್ಚಿ. ಇಷ್ಟೊತ್ತಿಗಾರು ಬಿಸಿ ಇರ್ಬೇಕಪ್ಪ. ಏನು ಬೆಳಗ್ಗೆ ಕದ್ದಿದ್ದೆ ಕೊಟ್ಟಿಯಾರೇನೋ ಮಾಡ್ತಾನೆ ಇರ್ತಾರೆ, ಖಾಲಿ ಆಗ್ತಾನೆ. ತಣ್ಣಗಿದೆ, ಬೆಳಗ್ಗೆದಿದ್ದಂಗಿದೆ. ಟೇಸ್ಟು ಚೆನ್ನಾಗಿದೆ. ಚೂರು ಪುಳಿ ಬೇಕಿತ್ತಲ್ಲ. ಇವತ್ತು ಬೆಳಗ್ಗೆಯಿಂದ ಕರೆಂಟ್ ಇಲ್ಲ. ಈಗ ಪಂಪ್ ಆನ್ ಮಾಡಬೇಕು. ಈಗ ಬಂತು. ನನಗೆ ಯಾಕೋ ಗೊತ್ತಿಲ್ಲ, ನಂಗೆ ಒಂಥರ ಸಮಾಧಾನನೇ ಆಗಲಿಲ್ಲ. ಮಧ್ಯಾಹ್ನ ನಾನು 12:30 ಮಲಗಿದ್ದೆ, ಊಟ ಬೇಡ ಅಂತ. ಚೆನ್ನಾಗಿ ನಿದ್ದೆ ಮಾಡ್ತಾಯಿದ್ದೆ ನಾನು. ಇವರು ಊಟ ಮಾಡೋಣ ಹೇಳು ಅಂತ ಎಪ್ಸಿ ಊಟ ಮಾಡಿಸಿದ್ರ. ಆಮೇಲೆ ನಾವು ಹೋದ್ಮೇಲೆ ಮಲಗು ಅಂತ ಹೇಳಿ ಅವ್ರು ಊರಿಗೆ ಹೋದರು. ಆಮೇಲೆ ನಿದ್ದೆ ಬರೋದು. ಹೌದಾ, ಹಂಗೆ ಒದ್ದಾಡಿ ಹಿಂಗೆ ಒದ್ದಾಡಿ ಏನೋ ಒಂದಷ್ಟು ನೋಡಿದೆ. ಆಮೇಲೆ ಒಂದು ವಿಡಿಯೋ ಎಡಿಟ್ ಮಾಡಿದೆ. ಆಮೇಲೆ ಮತ್ತೆ ಕೆಳಗೆ ಬಂದೆ, ಬೇಜಾರಾಯಿತು ಅಂತ. ಪಾತ್ರೆ ಎಲ್ಲ ತೊಳೆದೆ. ಇನ್ನೂ ಟೈಮ್ ಇತ್ತು. ಫಾಲರು ಹಚ್ಚೋಣ ಅಂತ ಹೇಳಿ ತಂದು ಸುಮಾರು ದಿನ ಆಗಿತ್ತು. ಹಚ್ಚೋಣ ಅಂತ ಇವತ್ತು ಹಚ್ಚೋದಕ್ಕೆ ಇವತ್ತು ಮುಹೂರ್ತ ಕೂಡಿ ಬಂದಿದೆ. ಕಬ್ಬಿನಲ್ಲಿದ್ದರೆ ಚೆನ್ನಾಗಿರೋದಲ್ಲ ರೀ. ಗುಡ್ ಮಾರ್ನಿಂಗ್. ಇದು ನೆಕ್ಸ್ಟ್ ಡೇ. ನಾನು ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡಲಿಲ್ಲ, ಯಾಕಂದರೆ ಏನೂ ಇರಲಿಲ್ಲ. ಆಮೇಲೆ ನನಗೆ ಮಧ್ಯಾಹ್ನ ಸ್ವಲ್ಪ ಹಂಗೆ ಮಲಗಿ ಎದ್ದೆ ಅಲ್ಲ, ನಂಗೆ ಒಂಥರ ಅನ್ನಿಸ್ತಾ ಇತ್ತು. ಎಲ್ಲರೂ ಮಧ್ಯಾಹ್ನ ಮಲಗಿ ಎದ್ದರೆ ಫ್ರೆಶ್ ಫೀಲ್ ಮಾಡ್ತಾರೆ. ನಂಗೆ ನಿಜ ಹೇಳ್ತೀನಿ, ನಾನು ಏನಾದರೂ ಈಗ ಹುಷಾರಿಲ್ದಾಗ ಆ ಟೈಮಲ್ಲಿ ಮಾತ್ರ ಎಲ್ಲಾದರೂ ಮಲಗ್ತೀನಿ. ಇಲ್ಲಾಂದರೆ ನಾನು ಮಲಗದೇ ಇಲ್ಲ ಆ ಟೈಮಲ್ಲಿ. ಎಡಿಟಿಂಗು ಇಲ್ಲ ನಂದೇನಾದರೂ ಬೇರೆ ಕೆಲಸಗಳು ಆ ಥರ ಮಾಡ್ತೀನಿ. ನೆನ್ನೆ ನನಗೆ ತುಂಬ ಒಂಥರ ಅಂತ ಅನ್ನಿಸ್ತಾ ಇತ್ತು. ಆಮೇಲೆ ನಾನೇನು ವೀಡಿಯೋನೂ ಮಾಡಲಿಲ್ಲ. ಆಮೇಲೆ ಏನೂ ಕಂಟೆಂಟು ಇರಲಿಲ್ಲ, ಹಾಗಾಗಿ ಏನು ವೀಡಿಯೋ ಮಾಡೋದು ಅಂತ. ಹಾಗೆ ಇವತ್ತು ತಿಂಡಿ ಬಂದು ರೊಟ್ಟಿ ಮಾಡಿ ಬದನೆಕಾಯಿ ಎಣ್ಗಾಯಿ ಪಲ್ಯ ಮಾಡಿದೆ. ತುಂಬ ದಿನ ಆಗಿತ್ತು. ಇವತ್ತು ಬದನೆಕಾಯಿ ತೊಗೊಬಂದಿದ್ರು ನಮ್ಮ ಮನೆಯವರು, ಸಣ್ಣದು. ಅದು ಪಲ್ಯ ಮಾಡಿ ಈಗ ನಾನು ರೊಟ್ಟಿನ ಮಾಡ್ತಾಯಿದ್ದೀನಿ. ಇವತ್ತು ಕೆಲಸದವ್ರು ಕೂಡ ಇದ್ದಾರೆ, ಅವರಿಗೂ ತಿಂಡಿ ಕೊಡಬೇಕು ಅಂತ ಹೇಳಿದ್ರು. ಮತ್ತು ಅದೇ ಬೇಗನೆ ಎದ್ದೆ, ಇಲ್ಲಾಂದರೆ ನನಗೆ ಕೆಲಸನೇ ಸಾಗಲ್ಲ. ಹಾಗಾಗಿ ಬೇಗ ಇದ್ದರೆ ಅಟ್ಲೀಸ್ಟ್ ಬೇಗ ಕೆಲಸ ಮುಗಿಯುತ್ತೆ. ಮತ್ತು ರೊಟ್ಟಿ ಆದ ದಿನ ತುಂಬ ಟೈಮ್ ತೊಗೊಳುತ್ತೆ ಅಂತ ಬೇಗನೆ ಎದ್ದೆ. ಯಾಕೋ ನನಗೆ ಬದನೆಕಾಯಿ ಸ್ವಲ್ಪ ಕಮ್ಮಿ ಅಂತ ಅನ್ನಿಸ್ತು. ಅದಕ್ಕೆ ನಾನು ಟೊಮೆಟೊ ಕಾಯಿ ಇತ್ತು ಒಂದೆರಡು ಗಿಡದಲ್ಲಿ, ಅದನ್ನು ಕೊಯ್ಕೊಂಡು ಬಂದೆ. ನಮ್ಮನೆಯವ್ರಿಗೆ ಬದನೆಕಾಯಿ ತೊಗೊಬನ್ನಿ ಅಂದರೆ ಈ ಬಜ್ಜಿಗೆಲ್ಲ ಹಾಕ್ತಾರೆ ಗೊತ್ತಾ, ಆ ಥರ ಬದನೆಕಾಯಿ ತೊಗೊಂಡು ಬಂದಿದ್ದಾರೆ. ಅದು ಅಷ್ಟು ಪಲ್ಯ ಸ್ವಲ್ಪ ಮೆತ್ತಗಾದಂಗೆ ಆಗಿಬಿಡುತ್ತೆ. ಅದಕ್ಕೆ ನಾನು ಸ್ವಲ್ಪ ದೊಡ್ಡ ಹೋಳು ಹೆಚ್ಚಿ ಅಂತ ಹೇಳಿದೆ. ನಾನು ಅದೇನಾಗುತ್ತೆ ಗೊತ್ತಾ, ನಾವೇ ಹೆಚ್ಚಿದ್ರೆ ಮಾತ್ರ ಅದು ಫೀಲ್ ಆಗುತ್ತೆ. ನಮ್ಮ ಮನೆಯವ್ರು ಹೆಚ್ಚಿದ್ದಲ್ಲ, ನಂಗೆ ಅಷ್ಟು ಅದು ಗೊತ್ತಾಗಲೇ ಇಲ್ಲ. ಗುಡ್ ಮಾರ್ನಿಂಗ್. ಏನಾಗಿದೆ ಅಂದರೆ ಅಕ್ಕಿ ಹಿಟ್ಟು ಖಾಲಿ ಆಗಿತ್ತು. ನಾವು ನಮ್ಮದೇ ಭತ್ತ ಇದೆಯಲ್ಲ, ನಮ್ಮ ಗದ್ದೆಲೆ ಹಾಕ್ತಾರಲ್ಲ, ನಾವು ಅವ್ರ ಹತ್ರ ಭತ್ತ ತಗೊಂತೀವಿ. ಅದರಲ್ಲಿ ಅಕ್ಕಿ ಹಿಟ್ಟು ಅಷ್ಟು ಚೆನ್ನಾಗಿ ಆಗಲ್ಲ. ಮತ್ತು ನಾವು ಈ ವರ್ಷದ ಅಕ್ಕಿನ ಇನ್ನೂ ನಾವು ಉಪಯೋಗಿಸೇ ಇಲ್ಲ. ಇನ್ನೇನು ಜೂನಿಗೆ ಹೊಸ ಭತ್ತ ಹಾಕೋ ಟೈಮ್ ಬಂತು. ನಮಗೆ ಹಳೆ ಅಕ್ಕಿನೇ ಇಲ್ಲಿ ತನಕ ಬರುತ್ತೆ. ಅಂದರೆ ಹೊಸ ಅಕ್ಕಿ ಉಪಯೋಗಿಸೋಕೆ ಬರಲ್ಲ, ಅದು ಮೆತ್ತಗಾಗ್ಬಿಡುತ್ತೆ ಅನ್ನ. ಹಾಗಾಗಿ ಹಳೆ ಅಕ್ಕಿನೇ ಯೂಸ್ ಮಾಡೋದು. ನಂದು ಹೋದ ವರ್ಷದ ಭತ್ತ ಇನ್ನೂ ಇದೆ, ಹೋದ ವರ್ಷತೆ ಅದು ಅಕ್ಕಿ ನಾವು ಊಟ ಮಾಡ್ತಿರೋದು. ಅದು ಅಕ್ಕಿ ಹಿಟ್ಟು ನಾವು ಮಾಡಿಸಲ್ಲ, ಅದು ಅಷ್ಟು ಚೆನ್ನಾಗಿ ಆಗಲ್ಲ ಅಕ್ಕಿ ಹಿಟ್ಟು. ಅಂದರೆ ಹಳೆ ಭತ್ತ ಅಲ್ಲ, ಹಾಗಾಗಿ ಅದು ಜಿಗಿಟ್ಟು ಬರಲ್ಲ. ರೊಟ್ಟಿಗೆಲ್ಲ ಏನಂದರೆ ಜಿಗಿಟ್ಟು ಬರಬೇಕು.
ನಾನು ಈ ಮನೇಲಿ ಮಾಡಿಸಲ್ಲ ಅಕ್ಕಿ ಹಿಟ್ಟನ್ನ ತಗೊಬಂದ್ಬಿಟ್ಟಿದ್ದೀನಿ. ಒಬ್ಬರು ಅಕ್ಕಿ ವ್ಯಾಪಾರ ಮಾಡ್ತಾರೆ, ಅವ್ರ ಹತ್ರ ತಗೊಬರ್ತಾರೆ ಹಪ್ಪಳದ ಅಕ್ಕಿ ಅದು ಎಲ್ಲ ಚೆನ್ನಾಗಿರುತ್ತೆ. ಅವ್ರ ಹತ್ರ ಅಕ್ಕಿ ಹಿಟ್ಟು ಅಂದರೆ ಕೆಂಪಕ್ಕಿಲೇ ಹಿಟ್ಟು ಮಾಡ್ತಾರೆ, ಎಷ್ಟು ಚೆನ್ನಾಗಿರುತ್ತೆ. ನನಗೆ ಅದನ್ನೇ ಯೂಸ್ ಮಾಡೋದು. ಇಲ್ಲ ಖಾಲಿ ಆಯ್ತು, ಚೂರಿದೆ. ನಿನ್ನೆ ಖಾಲಿ ಆಗಿದೆ, 2 ದಿನದಿಂದ ಹೇಳ್ತಾ ಇದ್ದೆ ಅವರಿಗೆ. ಅಂದರೆ ಖಾಲಿ ಆಗಿಲ್ಲ, ಇದರಲ್ಲಿ ಇದೆ ಹೇಳ್ತಾ ಇದ್ದೆ, ಅವರಿಗೂ ಮರ್ತೋಗಿತ್ತು. ನಿನ್ನೆ ತಂದಿದ್ದಾರೆ ಮಾಲಲ್ಲಿ ಹೋಗಿ. ನಾನು ನಿಜವಾಗ್ಲೂ ಇಷ್ಟು ರೇಟ್ ಅಂತ ಅಂದಿದ್ರೆ ನಾನು ತಗೊಳ್ಳೋದೇ ಬೇಡ ಅಂತಿದ್ದೆ. ಎಷ್ಟು ರೂಪಾಯಿ ಕೆ ಜಿ ಇರ್ಬೋದು ಗೊತ್ತಾ? 70 ರೂಪಾಯಿ ಕೆ ಜಿ, 72 ರೂಪಾಯಿ ಕೆ ಜಿ ಅಂತೆ ಅಕ್ಕಿಗೆ. ಅಯ್ಯೋ ದೇವ್ರೆ ಅನ್ಕೊಂಡು, ಅಕ್ಕಿ ಬೆಳೆದು ಅಕ್ಕಿ ಇಟ್ಕೊಂಡು ತಿನ್ನೋದಾಗೈತಲ್ಲಪ್ಪ ಅಂತ ಅನ್ಕೊಂಡೆ ನಾನು. ಆದರೆ ಅವರು ಅಷ್ಟು ತಗೊಳ್ಳಲ್ಲ, 42 43 ಇಷ್ಟೇನೋ ತಗೊತಾರೆ. ಅದು ನಂಗೆ ಓಕೆ, ಯಾಕಂದರೆ ಕೆಂಪಕ್ಕಿ ಇದೆ ಮಾಡೋದ್ರಿಂದ. ಅದು ಇದಕ್ಕೆ ಇದೆಂಥದ್ದು ಇದು ನೋಡಿದರೆ ಬಿಳಿ ಅಕ್ಕಿ, ಇದು ಗ್ಯಾರಂಟಿ ರೇಷನ್ ಅಕ್ಕಿದೆ ಇದು ಹಿಟ್ಟು ಮಾತ್ರ ಇದು. ಯಾಕಂದರೆ ಬಿಳಿ ಇದೆ ನೋಡೋಕ್ಕೆ. ಅವರು ಹಂಗಲ್ಲ, ಕೆಂಪಕ್ಕಿದ ಹಿಟ್ಟು ಮಾಡಿಸ್ತಾರೆ. ನಂಗೆ ಹಂಗೆ ಅದು ಇಷ್ಟ ಆಗುತ್ತೆ, ಅದಕ್ಕೆ ಅಲ್ಲೇ ತಗೊಂತೀನಿ. ನಾವು ಮುಂಚೆ ಎಲ್ಲ 5 ಕೆಜಿ 6 ಕೆಜಿ ಮಾಡಿಸ್ತಿದ್ದೆ. ಈಗ 3 ಕೆಜಿ ತಂದರೆ 3 ತಿಂಗಳು ಬರುತ್ತೆ. ಈಗ ನಾನು ರೊಟ್ಟಿ ಮಾಡೋದು ಸ್ವಲ್ಪ ಕಮ್ಮಿ ಮಾಡಿದ್ದೆ, ಈಗ ಮತ್ತೆ ಜಾಸ್ತಿ ಮಾಡಿದ್ದೀನಿ. ಅನ್ನ ಉಳಿತು. ಈ ಸಿಂಬ ಹೋದ್ಮೇಲೆ ನಂಗೆ ರಗಳೆ ಆಗಿರೋದು. ನಂಗೆ ಅವಾಗ ಅನ್ನನೇ ಉಳಿತಿರ್ಲಿಲ್ಲ, ಈಗ ಅನ್ನ ಹುಳಿ ಇವತ್ತು ಅಷ್ಟೇ. 3 ಜನ ಕೆಲಸದವ್ರಿದ್ದಾರೆ. ನೀನೇನೋ ಅಡುಗೆ ಅನ್ನ ಮಾಡಿದ್ದೆಲ್ಲ, ಅದರಲ್ಲಿ ಅನ್ನ ಜಾಸ್ತಿ ಉಳಿದಿದೆ. ಮತ್ತು ನಮ್ಮನೆಯವ್ರು ಅಲ್ಲಿ ಅನ್ನನೂ ಉಳಿದಿತ್ತಂತೆ, ಅಲ್ಲಿ ಯಾವುದೋ ನಾಯಿ ಬಂತಂತೆ, ಅದಕ್ಕೆ ಅನ್ನ ಸಾರು ಹಾಕಿ ಬಂದಿದ್ದಾರೆ. ಈ ಅನ್ನ ಉಳಿದಿದೆ ಅಂತ ಇವತ್ತು ರೊಟ್ಟಿ ಮಾಡೋದಾಗಿದೆ. ಹಾಗಾಗಿ ಇವತ್ತು ಕೆಲಸದವ್ರಿಗೂ 3 ಜನರಿಗೆ ರೊಟ್ಟಿ. ಅದು ನಮ್ಮನೆಯವ್ರಿಗೆ ಬದನೆಕಾಯಿ ಥರ ಕೇಳಿದ್ದೆ. ನಮ್ಮನೆಯವರು ಪೇಟೆಯಲ್ಲಿ ಎಷ್ಟು ಥರದ ಬದನೆಕಾಯಿ ಇದೆಯೋ ಅದೆಲ್ಲದರಲ್ಲೂ ಒಂದೊಂದು ಬದನೆಕಾಯಿ ತಂದಿದ್ದಾರೆ. ಪಲ್ಯಕ್ಕೆ ಬೇಕಾಗಿರೋ ಬದನೆಕಾಯಿ ಬಿಟ್ಟು ಬಾಕಿ ಎಲ್ಲ ಬದನೆಕಾಯಿ ತಂದಿದ್ದಾರೆ. ತಂದಿದ್ದಾರೆ. ಅದನ್ನೇ ಅವರಿಗೆ ಒಂಚೂರು ದೊಡ್ಡ ಅದು ಹೋಳು ಕರಗ್ಬಿಡುತ್ತೆ. ಎಲ್ಲ ಬದನೆಕಾಯಿ ಪಲ್ಯ ಮಾಡಕ್ಕೆ ಬರಲ್ಲ, ಹೋಳು ಕರಗ್ಬಿಡುತ್ತೆ. ದೊಡ್ಡ ದೊಡ್ಡ ಕೆಚ್ಚರಿ ಅಂದಿದ್ದೀನಿ. ಈಗ ಒಂದು ಟೊಮೆಟೊಕಾಯಿ ಇದ್ದಾವೆ, ಅವನು ಕೊಯ್ಕೊಬಂದು ನಮ್ಮ ಗಿಡದಲ್ಲಿ ಇಲ್ಲ, ಬೀಜಕ್ಕೆ ಬಿಟ್ಕೊಂಡಿದ್ದೀನಿ. ಎಷ್ಟು ಗಿಡ ಬೆಳಿತೀರೋ ನಂಗೆ ಗೊತ್ತಿಲ್ಲ. ಒಂದು ವರ್ಷ ಬೆಳೆದಿದ್ದೆ ಬದನೆಕಾಯಿನ. ನಾನು ಒಂದು ಬದನೆಕಾಯಿ ಅಂತ ಒಂದು ಜೋಕ್ ನೆನಪಾಗುತ್ತೆ. ನಾವು ಲಿಂಗಾಯತರು ಸ್ವಲ್ಪ ಬದನೆಕಾಯಿ ಜಾಸ್ತಿ ತಿಂತೀವಲ್ಲ. ಇವ್ರ ಮನೆಗೆ ಒಂದು ಹುಡುಗ ಕೆಲ್ಸಕ್ಕೆ ಬರೋನು, ಇವ್ರ ಮನೆಗೆ ಅದ ನಮ್ಮ ಮನೆಗೆ ಬರೋನು. ಇದಕ್ಕೆ ಮರದ ಕೆಲಸ ಮಾಡಕ್ಕೆ ಬರೋನು. ಅವನ ಹೆಸರು ಹೇಳ್ಬೇಕ ಗೊತ್ತಿಲ್ಲ. ಅವನು ಹೇಳೋದು, ಗೌಡ್ರೆ ಹಾವು ಕಚ್ಚಿದ್ರು ಸಾಯ್ತಾರೆ ಎಲ್ಲ ಗೊತ್ತಿಲ್ಲ, ಲಿಂಗಾಯತರು ಕಚ್ಚಿದ್ರು ಮಾತ್ರ ಸಾಯ್ತಾರೆ. ಯಾಕೆ ಹಿಂಗೆ ಅಂತ ಹೇಳಿ, ಅಂದರೆ ನಾವು ನಂಜಾಗಿ ಅಷ್ಟು ಬದನೆಕಾಯಿ ತಿಂತೀವಿ ಅಂತ. ಈ ಕಡೆ ಸೈಡವ್ರು ಅಷ್ಟು ತಿಂತಾರೆ ಬದನೆಕಾಯಿನ, ನಾವು ಅಷ್ಟು ತಿನ್ನಲ್ಲ. ಇವ್ರಿಗೆ ರೊಟ್ಟಿ ಬದನೆಕಾಯಿ ಬಜ್ಜಿ ಕಾಯಮ್ಮು. ನಾವು ಊರಲ್ಲೆಲ್ಲ ಅಷ್ಟೆಲ್ಲ ತಿನ್ನಲ್ಲ ಬದನೆಕಾಯಿ. ನಾನು ಇಲ್ಲಿ ಬಂದ ಮೇಲೆ ನೋಡಿದ್ದು ಇದಿಷ್ಟು ಬದನೆಕಾಯಿ ತಿಂತಾರ ಅಂತ. ಅವನೊಂದೊಂದು ಜೋಕ್ ಹೇಳೋದು ತುಂಬ ಮಜಾ ಇರೋದಲ್ಲ ರೀ. ಬಿಸಿಬೇಳೆ ಬಾತ್ ತಿನ್ನೊಂದು ಚೆನ್ನಾಗಿತ್ತು. ಅದು ಇನ್ನೊಂದು ದಿನ ಬಿಸಿಬೇಳೆ ಬಾತ್ ಮಾಡ್ತಾರೆ. ಗುಳ್ಳ ಆಗಲ್ಲ, ಚಟ್ನಿ ಮಾಡ್ತೀರಪ್ಪ. ಮೊನ್ನೆ ಮಾಡ್ಕೊಟ್ಟಿದ್ದಲ್ಲ ಬದನೆಕಾಯಿ ಚಟ್ನಿ ನಿಮಗೆ. ಉಡುಪಿ ಗುಳ್ಳನೂ ತಗೊಂಡ್ಬಂದಿದ್ದಾರೆ. ಅದೇ ಅಂದಲ್ಲ, ಪೇಟೆಯಲ್ಲಿ ಎಷ್ಟೆಷ್ಟು ಥರ ಬದನೆಕಾಯಿ ವೆರೈಟಿ ಇದೆಯೋ ಅದೆಲ್ಲ ಇವತ್ತಾ 5:30 ನಂಗೆ ನಿಜ ಹೇಳ್ತೀನಿ, ನಿನ್ನೆಯಿಂದ ಹುಷಾರೇ ಇಲ್ಲ ನಾನು. ಹಂಗಾಗಿದೆ. ಇವ್ರು ನನಗೆ ಬರೋ ಕೆಲಸ ಎಲ್ಲ ಹೇಳ್ತಾರೆ ನೋಡ್ದಾನ ಅಲ್ಲ. ಯಾಕಂದ್ರೆ ಬದನೆಕಾಯಿ ಸಾಲದಿಲ್ಲ, ಒಂದು ಸ್ವಲ್ಪ ಇದೆ, ಸುಡಕ್ಕೆ ಹಾಕ್ತೀವಿ ಒಂದಾರು. ಚಟ್ನಿ ಅಂದರೆ ಇದು ಅದೇ ನಾನು ಅವಾಗ ಮಾಡ್ತಿದ್ದೆ ಅಲ್ಲ, ಅದ ನೀರು ಕುಡ್ಕೊಂತೀನಿ. ಟೊಮೆಟೊಕಾಯಿ ನೀವೇನಾಗ್ತೀರ? ಇಲ್ಲ ರೀ, ನಮ್ಮನೆಯವ್ರು ಏನು ಬ್ಯಾಟ್ರಿ ಗಿಟ್ಟಿ ಇಟ್ಕೊಂಡ್ತಾರೆ ಎಲ್ಲ. ಅಲ್ಲೊಂದಿಲ್ಲ ಅಂತಿದ್ದಾರೆ ಅಷ್ಟೇನೆ. 2 ಜಾಸ್ತಿ ಇದು ಕೊಡು. ಏನು ಅಜ್ಜಿ ಆಗಿದ್ದಾರೆ ಇದೆ. 2 ಸುಡ್ಲಾ? 2 ಸುಡ್ತೀನಿ ನೋಡೋಣ. ಸಂಜೆಗೂ ಬೇಕಲ್ಲ ನಿಮಗೆ. ಬೆಳಗ್ಗೆ ಎಣ್ಣೆ ಹಚ್ಚೋದೇನು ಬೇಡ. ಪಾಪ ಎಷ್ಟೊಂದು ಜನ ಸಬ್ಸ್ಕ್ರೈಬರ್ ನನಗೆ ಹೇಳಿದ್ರು ಬಂದ್ರಿ, ಎಣ್ಣೆ ಹಚ್ಚಿ ಇಡ್ತೀನಿ ನಾನು. ಕೆಲವೊಂದ್ಸಲ ನೆನಪಾದಾಗ ಇದು ಅದು ಸುಡೋದು ಏನೋ ಒಂದು ಸ್ಟ್ಯಾಂಡ್ ಥರ ಸಿಗುತ್ತಂತೆ. ಅದೇ ಎಲ್ಲಿ ಸಿಗುತ್ತೆ ನಂಗೆ ಗೊತ್ತಿಲ್ಲ. ಜಾತ್ರೆಲ್ಲ ನೋಡಿದೆ ನಾನು. ನಮಗೆ ಜಾತ್ರೆ ನೋಡೋದಂದ್ಬಿಟ್ಟು ಬೇರೆ ಎಲ್ಲ ನೋಡ್ಕೊಂಡು ಬಂದಿರ್ತೀವಿ ನಾವು. ಅಲ್ಲದೆ ನೀರು ಕೊಡ್ಕೊಂತೀನಿ ಫಸ್ಟ್. ಅದೇ ಬಾಯಿ ಒಣಗ್ತಾ ಇದೆ. ಈ ಅಕ್ಕಿ ಹಿಟ್ಟು ನೋಡಿ ಎಷ್ಟು ಬಿಳಿ ಇದೆ. ಈ ಕಡೆ ಹಾಕಿದ್ದೀನಲ್ಲ ಅದು ಕೆಂಪಕ್ಕಿದು, ಅಂದರೆ ಪೂರ್ತಿ ಕೆಂಪಕ್ಕಿ ಅಲ್ಲ, ಸ್ವಲ್ಪ ಅನ್ಪಾಲಿಸ್ಟರ್ ರೈಸ್ ಅಂತಾರಲ್ವ ಆ ಥರ ಅಕ್ಕಿ ಇದದು ನಾನು ತೊಗೊಂಡಿದ್ದು. ಇದು ನೋಡಿದಾಗ ನಂಗೆ ಅನಿಸಿದ್ದು, ಇದು ರೇಷನ್ ಅಕ್ಕಿ ಇದೆ ಅಂತ. ಹಾಗಂತ ರೇಷನ್ ಅಕ್ಕಿ ತಿನ್ನೋದೇ ದೊಡ್ಡ ತಪ್ಪು ಅಂತನೂ ಅಲ್ಲ. ಯಾಕಂದರೆ ಎಷ್ಟೋ ಜನ ಅದನ್ನು ತಿಂದೇ ಜೀವನ ಮಾಡ್ತಾ ಇದ್ದಾರೆ. ಆದರೆ ನಾವು ಅದನ್ನು ಕೆಲವೊಬ್ಬರು ಅದನ್ನು ಕೀಳಾಗಿ ನೋಡ್ತಾರೆ. ಅದು ಯಾಕೆ ಹಂಗೆ ನೋಡ್ತಾರೋ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಅಷ್ಟಿಲ್ಲದೆ ನಮ್ಮ ಸರ್ಕಾರ ಅದನ್ನು ಜನರಿಗೆಲ್ಲ ಕೊಡುತ್ತಾ ಹೇಳಿ ನೋಡೋಣ. ಕೆಲವೊಬ್ಬರು ಆ ಥರ ಹೇಳ್ತಾರೆ. ಹಾಗಾಗಿ ಅದರ ರೇಷನ್ ಅಕ್ಕಿಯಲ್ಲಿ ಮಾಡೋ ರೊಟ್ಟಿ ತುಂಬಾ ಚೆನ್ನಾಗಾಗುತ್ತೆ. ಆಮೇಲೆ ಇದು ಸೆಂಡ್ಗೆ ಎಲ್ಲ ಮಾಡ್ತೀವಿ ಗೊತ್ತಾ, ಅದನ್ನು ಕೂಡ ನಮ್ಮಲ್ಲಿ ರೇಷನ್ ಅಕ್ಕಿಲೇ ಮಾಡ್ತಾರೆ. ನಾನು ಕೂಡ ಮಾಡ್ಕೊಂಡು ಬಂದಿದ್ದೆ. ನಾನೀಗ ಮಾಡಿದೆ ಅಂದರೆ ನಾನು ಮಾಡ್ಕೊಂಬರ್ದೆ 2 ವರ್ಷ ಆಯಿತು. ಈ ವರ್ಷವೇ ನಾನು ಸ್ವಲ್ಪ ಸಾಬುದಾನದ್ದು ಸೆಂಡ್ಗೆನ ಮಾಡ್ಕೊಂಡಿದ್ದೀನಿ.
ಒಬ್ಬರು ರೇಷನ್ ಅಕ್ಕಿಲಿ ಇದನ್ನ ಅಕ್ಕಿ ಹಪ್ಪಳ ಕೂಡ ಮಾಡ್ತಾರಂತೆ. ನಂಗೆ ಯಾರೋ ಕಮೆಂಟಲ್ಲಿ ಕೇಳಿದರು, ಆದರೆ ನಾವು ಮಾಡಲ್ಲ. ಅದರಲ್ಲಿ ನಾವು ಮಾಡೋ ಅಕ್ಕಿನ ಊರಿಗೆ ಹೋದಾಗ ತೋರಿಸ್ತೀನಿ ನಾನು. ಆ ಅಕ್ಕಿ ಊಟಕ್ಕೆ ಅಷ್ಟು ಚೆನ್ನಾಗಿ ಬರಲ್ಲ, ಅದು ದಪ್ಪ ಅಕ್ಕಿ ಬರುತ್ತೆ. ಮತ್ತು ಆ ಅಕ್ಕಿಗೆ ಹೆಸರುಗಳು ಕೂಡ ಇರುತ್ತೆ. ಕೆಲವೊಂದು ಅಕ್ಕಿ ಎಲ್ಲ ತುಂಬ ಚೆನ್ನಾಗಿ ಆಗುತ್ತೆ. ಪರ್ಟಿಕ್ಯುಲರಾಗಿ ಅದೇ ಅಕ್ಕಿನೇ ತೊಗೊಂಡು ನಾವು ಹಪ್ಪಳನ ಮಾಡೋಂಥದ್ದು. ಅದು ನನಗೆ ಅಷ್ಟೆಲ್ಲ ಗೊತ್ತಾಗಲ್ಲ. ನಾನು ಒಂದು ಸಲ ಇಲ್ಲಿಂದ ಒಯ್ದಿದ್ದೆ ಅಕ್ಕಿನ, ಅಮ್ಮಂಗೆ ಅಷ್ಟು ಅದು ಇಷ್ಟ ಆಗಿರಲಿಲ್ಲ. ಹಾಗಾಗಿ ಅಮ್ಮ ಅಲ್ಲೇ ಊರಲ್ಲೇ ತೊಗೊಂಡು ಅಲ್ಲಿ ಮಾಡಿಸ್ತಾರೆ. ಇಲ್ಲ ಅಂದರೆ ಮಿಲ್ಲಲ್ಲಿ ಹೇಳಿದ್ರೆ ಅವರು ಇಟ್ಟಿರ್ತಾರೆ. ಹೊಸ ಭತ್ತನೇ ಆಗಿರಬೇಕು, ಅದು ಈ ವರ್ಷದೇ ಭತ್ತ ಆಗಿರಬೇಕು. ಅಕ್ಕಿ ಮಾಡಿಸಿ ಒಂದು 15-20 ದಿನದೊಳಗೇ ಹಪ್ಪಳ ಮಾಡಬೇಕು. ಆ ಥರ ಎಲ್ಲ ಇದೆ. ಆದರೆ ರೇಷನ್ ಅಕ್ಕಿಲಿ ಹಪ್ಪಳ ಮಾಡಿದ್ರೆ ಹೆಂಗಾಗುತ್ತೋ ನಿಜವಾಗ್ಲೂ ನಂಗೆ ಗೊತ್ತಿಲ್ಲ, ನಾನು ಮಾಡಿಲ್ಲ. ತಿನ್ನಬಾರ್ದು ಅಂತ ಅಲ್ಲ, ನಾವು ಮಾತ್ರ ಯಾವಾಗಲೂ ಹಪ್ಪಳ ಮಾಡೋಕ್ಕೆ ಮಾತ್ರ ನಾವು ಅದೇ ಭತ್ತನೇ ಉಪಯೋಗಿಸ್ತೀವಿ. ಅಕ್ಕಿನೂ ಹಾಗೇ ಅನ್ಪಾಲಿಶ್ಡ್ ಅಕ್ಕಿನೇ ಉಪಯೋಗಿಸ್ತೀನಿ. ನನ್ನ ಹಳೆಯ ವಿಡಿಯೋದಲ್ಲಿ ನಿಮಗೆ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ. ಈ ಸಲ ಊರಿಗೆ ಹೋದಾಗ ನಿಮಗೆ ತೋರಿಸ್ತೀನಿ ನಾನು. ನಮ್ಮ ಮನೆಯವರು ಬದನೆಕಾಯಿನ ಎಷ್ಟು ದೊಡ್ಡ ಹೆಚ್ಚಿದ್ದಾರೆ ಅಂದರೆ ನಂಗೆ ನೋಡಬೇಕಿದ್ರೆ ಅಷ್ಟು ಗೊತ್ತಾಗಿಲ್ಲ. ಪಲ್ಯಕ್ಕೆ ಒಗ್ಗರಣೆ ಹಾಕಿದಾಗ ನೋಡ್ತೀನಿ, ನೋಡಿ ಎಷ್ಟೆಷ್ಟು ದೊಡ್ಡ ಇದೆ. ಕುಕ್ಕರೇ ತುಂಬಿ ಹೋಯಿತು. ಆದರೆ ಅದು ತುಂಬ ಮೆತ್ತಗೆ ಬೆಂದುಬಿಡುತ್ತೆ. ಹಾಗಾಗಿ ಅಷ್ಟು ದೊಡ್ಡ ಇದ್ದರೂ ಪರವಾಗಿಲ್ಲ ಅಂತ ಸುಮ್ಮನಾದೆ ನಾನು. ನಮ್ಮ ಮನೆಯವ್ರಿಗೆ ಏನೋ ಗೊತ್ತಿಲ್ಲ, ಬದನೆಕಾಯಿ ಚಟ್ನಿ ತಿನ್ನೋ ಬೈಕೆ ಆಗಿಬಿಟ್ಟಿದೆ. ಹಾಗಾಗಿ ಅವರಿಗೆ ನಾನು ಅದನ್ನು ಮಾಡ್ತಾಯಿದ್ದೀನಿ. ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ, ಸಾಸಿವೆ ಹಾಕಿದ್ದೀನಿ, ಆನಂತರ ಹಸಿಮೆಣಸು, ಹಾಗೆ ಒಂದು ಬೆಳ್ಳುಳ್ಳಿನ ಜಜ್ಜಿ ಹಾಕಿದ್ದೀನಿ, ಆನಂತರ ಟೊಮೆಟೊ ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಅದನ್ನು ಚೆನ್ನಾಗಿ ಹುರ್ಕೊತೀನಿ. ತುಂಬ ಚೆನ್ನಾಗಾಗುತ್ತೆ ನೋಡಿ. ಇದು ರೊಟ್ಟಿಗೆ ಮಾತ್ರ ನಂಗೆ ಇಷ್ಟ ಆಗುತ್ತೆ, ಅಥವಾ ದೋಸೆಗೂ ಮಾಡ್ಬೋದು ಏನೋ ಗೊತ್ತಿಲ್ಲ ನನಗೆ. ಆದರೆ ನಂಗೆ ಮನೇಲಿ ಜೋಳದ ರೊಟ್ಟಿಗೆ ನಮ್ಮ ಮನೆಯವರು ತುಂಬ ಇಷ್ಟಪಟ್ಟು ತಿಂತಾರೆ. ನಾನು ಯಾವಾಗಲೂ ಅದನ್ನು ಮಾಡಿಕೊಡ್ತಾ ಇದ್ದೆ. ಇವಾಗ ತುಂಬ ದಿನ ಆಗಿತ್ತು, ಮರ್ತೋಗಿತ್ತು. ನಮ್ಮ ಮನೆಯವ್ರಿಗೆ ನೆನಪಾಗಿದೆ, ಅವ್ರು ಹೇಳಿದ್ರು. ಅದಕ್ಕೇ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಕಟ್ ಮಾಡಿದ್ದೀನಿ. ಹಾಗೆ ಇದಕ್ಕೆ ಏನದು ಪಲ್ಯಕ್ಕೆ ಕೂಡ ನಾನು ಹುರ್ಕೊಂಡಿದ್ದೆ. ಸ್ವಲ್ಪ ಈರುಳ್ಳಿ, ಹಸಿಮೆಣಸು, ಚೂರು ಕಡಲೆಬೇಳೆ, ಆಮೇಲೆ ಬಿಳಿ ಎಳ್ಳು, ಆಮೇಲೆ ಕರಿ ಎಳ್ಳನ್ನು ಕೂಡ ಹಾಕಿ ಹುರ್ಕೊಂಡೆ. ಸ್ವಲ್ಪ ಜಾಸ್ತಿ ಅಲ್ವಾ, ಮತ್ತು ಪಲ್ಯದ ಪುಡಿನೂ ಕೂಡ ಹಾಕ್ತೀನಿ. ಅದನ್ನು ಕಮ್ಮಿ ಹಾಕಿದ್ರೆ ಆಯ್ತು. ಇಲ್ಲಿ ಇದು ಹುರಿಯೋಕ್ಕೆ ಜಾಸ್ತಿ ಹಾಕೋಣ ಅಂಥೇಳಿ ಹುರಿದು ಹಾಕಿದ್ರಿ, ಅಂದರೆ ರುಚಿ ಚೆನ್ನಾಗಿ ಬರುತ್ತೆ ಅಂತ. ಅದೇನಂದ್ರೂ ಫ್ರೆಶ್ಶಾಗಿ ಮಾಡಿದಾಗ ಟೇಸ್ಟ್ ಚೆನ್ನಾಗಿ ಬರುತ್ತಲ್ವ. ಹಾಗಾಗಿ 2 ಚಮಚದಷ್ಟು ಸಾಂಬಾರು ಪುಡಿ, ಹಾಗೆ ಹುಣಸೆ ರಸ ಹಾಕಿದ್ದೀನಿ, ಸ್ವಲ್ಪ ಬೆಲ್ಲ, ಸ್ವಲ್ಪ ಇದು ಉಪ್ಪು, ಹುಳಿ, ಖಾರ ಮುಂದಿದ್ರೆ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಾಗಿತ್ತು ಇವತ್ತು ಪಲ್ಯ. ನಮ್ಮಲ್ಲಿರೋಂಥ ಎಷ್ಟೋ ವಿಷಯಗಳು ಎಷ್ಟೋ ಜನರಿಗೆ ಇಷ್ಟನೇ ಆಗೋದಿಲ್ಲ. ಅದು ನಮ್ಮಲ್ಲಿರೋಂಥ ಸ್ಟ್ರೆಂತ್ ಅದು. ಯಾಕಂದರೆ ಕೆಲವೊಬ್ರಿಗೆ ಅನ್ನಿಸ್ತಿರುತ್ತೆ, ನಮ್ಮನ್ನು ನೋಡಿದಾಗ ಮಾತಾಡೋ ರೀತಿ ಆಗಿರ್ಬೋದು, ನಮ್ಮಲ್ಲಿರೋಂಥ ಕಾನ್ಫಿಡೆನ್ಸ್ ಆಗಿರ್ಬೋದು, ಅಥವಾ ನಾವು ಮಾಡೋಂಥ ಜೀವನ ಶೈಲಿ ಆಗಿರ್ಬೋದು, ನೆಮ್ಮದಿಯಾಗಿ ಇರೋದಾಗಿರ್ಬೋದು, ಅದೆಲ್ಲ ಯಾರಿಗೂ ಅಷ್ಟೊಂದು ಇಷ್ಟ ಆಗಲ್ಲ. ಅವ್ರ ಬದುಕಲ್ಲಿ ಅದನ್ನೆಲ್ಲ ಅವರು ಹುಡುಕ್ತಿರ್ತಾರೆ. ನಮ್ಮಲ್ಲಿರುವಂಥ ಯಾವುದೋ ಒಂದು ವಿಷಯ ಅವರಿಗೆ ಅದು ಹೇಟ್ರೇಟ್ ಆಗಿರ್ಬೋದು, ಅಥವಾ ಅವರು ಅದನ್ನು ಹೇಟ್ ಮಾಡ್ತಾರೆ ಅಂತ ಅಂದರೆ ಅವ್ರ ಲೈಫಲ್ಲಿ ಅದು ಮಿಸ್ಸಿಂಗ್ ಇದೆ ಅಂತ ಅರ್ಥ. ನಾವು ಹೇಳಿದ್ರು ಅಂತ ಡಿಸ್ಕಂಫರ್ಟ್ ಆಗೋದಾಗಲಿ, ಅಥವಾ ನಮ್ಮನ್ನು ನಾವು ಬದಲಾಯಿಸ್ಕೊಳೋದಾಗಲಿ ಅಂತ ನಾವು ಮಾಡ್ಕೋಬಾರ್ದು. ನಾವು ಹೇಗಿದ್ದೀವೋ ಹಾಗಿರೋದನ್ನು ನಾವು ಕಲಿಬೇಕು. ನಿಮ್ಮ ಅಂತರಾಳದ ಮಾತನ್ನು ಒಂದು ಸಲ ಕೇಳಿದರೆ ಗೊತ್ತಾಗುತ್ತೆ ನಾವು ಮಾಡ್ತಾರೆ ತಪ್ಪೋ ಸರಿನೋ ಅನ್ನೋದು. ಅದಕ್ಕೆ ಸರಿ ಇದೆ ಅಂತ ಆದರೆ ಯಾರ ಮಾತನ್ನು ಕೇಳಬಾರ್ದು, ನಾವಾಗಿರಬೇಕು ಅಷ್ಟೇ. ಬಿ ಕೈಂಡ್, ಬಿ ಬೋಲ್ಡ್ ಆ್ಯಂಡ್ ಬಿ ಯು ಅಷ್ಟೇ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಹಾಗೆ ಈಗ ಚಟ್ನಿನೂ ಕೂಡ ಮಾಡಿದೆ. ಅದಕ್ಕೆ ಬದನೆಕಾಯಿ ಹಾಕಿ ಸ್ವಲ್ಪ ಉಪ್ಪು ಹಾಕಿದೆ. ಟೈಮ್ ಬಂದು 8:30 ಆಗಿದೆ. ನಮ್ಮನೆಯವ್ರಿಗೆ ಕಾಯ್ತಾ ಇದ್ದೀನಿ. 8:15 ನಾನು ರೊಟ್ಟಿಯೆಲ್ಲ ಆಯಿತು. ಮತ್ತು ಅವ್ರು ಬಂದಿಲ್ಲಲ್ಲ, ಮತ್ತು ಅವ್ರಿಗೆ ಬಿಸಿ ರೊಟ್ಟಿ ಬೇಕು ಅಂತ ಅವ್ರಿಗೆ ಒಂದು 5-6 ರೊಟ್ಟಿ ಇಟ್ಟಿದ್ದೀನಿ. ಕೆಲಸದವರಿಗೆಲ್ಲ ತಿಂಡಿ 8 ಗಂಟೆಗೇ ಆಗೋಗಿತ್ತು ನಂದು. ಬೇಗ ಬರ್ತೀನಿ ಅಂತಲೂ ಹೇಳಿದ್ರು ಇವರು, ಯಾಕೋ ಬರಲೇ ಇಲ್ಲ. ಅದಕ್ಕೇ ಕಾಯ್ತಾ ಇದ್ದೀನಿ, ಬರ್ತಾರೆ ಅಂತ. ನನಗೆ ಈ ಟೈಮಲ್ಲಿ ಟೀ ಕುಡಿಯೋದಲ್ಲ, ಇವತ್ತು ಬೇಗ ಟೀ ಕುಡಿದಿದ್ದೆ, ಬೇಗ ಎದ್ದಿದ್ದಕ್ಕೆ. ಈಗ ಟೀ ಕುಡಿಯೋಣ ಅಂತ ಮತ್ತೆ ಅನ್ನಿಸ್ತಾ ಇದೆ. ಈಗ ಮತ್ತೆ ಇವರೇನಾದರೂ ಬಂದರೆ ಒಂಚೂರು ಮಾಡ್ಕೊಂಡ್ಲ ಅಂತಲೂ ಅನ್ನಿಸ್ತಾ ಇದೆ. ಯಾವತ್ತೂ ನಂಗೆ ಹಂಗೆ ಅನಿಸಿರ್ಲಿಲ್ಲ, ಇವತ್ತು ಯಾಕೋ ಗೊತ್ತಿಲ್ಲ ತುಂಬ ಹಂಗೆ ಅನ್ನಿಸ್ತಾ ಇದೆ. ಕೆಲಸನೂ ಬೇಗ ಆಗಿದ್ದಕ್ಕೋ ಎಂತಕ್ಕೋ ಏನೋ ಗೊತ್ತಿಲ್ಲ. ಬಾಗಿಲು ತೆಗೆದು ಅದೇ ಕಾಯ್ತಾ ಇದ್ದೀನಿ ಇವರಿಗಾಗಿ. ನಿಂತ್ಕೊಂಡೆ ಒಂದು 5 ನಿಮಿಷ ಹೊರಗಡೆ ಹೋಗಿ, ಆಮೇಲೆ ಬರಲಿಲ್ಲ. ಫೋನ್ ಮಾಡೋಣ ಅಂದ್ಕೊಂಡ್ರೆ ಮತ್ತೆ ಬರ್ತಾ ಇರ್ತಾರಲ್ವ, ಅದಕ್ಕೆ ಫೋನ್ ಮಾಡೋದು ಏನು ಅಂತ ಕಾಯ್ತಾ ಇದ್ದೀನಿ. ಗೊತ್ತಿಲ್ಲ, ಒಂದು ಲೋಟ ಟೀ ಕುಡಿಲ್ಲ ಅಂತಲೂ ಅನ್ನಿಸ್ತಾ ಇದೆ, ಯಾಕೋ ಗೊತ್ತಿಲ್ಲ. ಯಾಕೋ ಹಂಗೆ ಯಾವತ್ತೂ ಹಂಗೆ ಅನಿಸಲ್ಲ. ಊರಿಗೆ ಹೋದಾಗ ಅಷ್ಟೇ ಅಮ್ಮ 2ನೇ ಸಲ ಅವರೆಲ್ಲರೂ ಮಾಡ್ಕೊಡೋಕೆ ಕೊಡ್ತೀನಿ ಅಂತಾರೆ, ನಂಗೆ ಬೇಡ ಅಂತ ಅನಿಸುತ್ತೆ. ಇವತ್ತು ಯಾಕೋ ನಂಗೆ ಅನ್ನಿಸ್ತಾ ಇದೆ. ನೋಡೋಣ, ಒಂದು 2 ನಿಮಿಷ ನೋಡ್ತೀನಿ, ಪೇಪರರು ಓದೋಣ ಅಂತ. ಪೇಪರ್ ತಂದು ಅವಾಗಲೇ ಇಲ್ಲಿ ಇಟ್ಕೊಂಡೆ, ಪೇಪರ್ ಓದೋಕ್ಕೂ ಆಗಲಿಲ್ಲ. ದಿವಾನ ಎಲ್ಲ ಕ್ಲೀನ್ ಮಾಡಿದೆ, ಡೈನಿಂಗ್ ಟೇಬಲ್ ಒರೆಸೋಣ ಅಂತ ಅಂದ್ಕೊಂಡೆ. ಮತ್ತು ಅವ್ರು ತಿಂಡಿ ತಿಂದು ಹೋದ್ಮೇಲೆ ಒರೆಸೋಣ ಅಂತ ಸುಮ್ಮನಾದೆ. ಬದನೆಕಾಯಿ ಏನಾಗಿದೆ ಅಂದರೆ
ನಮ್ಮನೆ ದೊಡ್ಡ ದೊಡ್ಡ ಹೆಚ್ಚಿಬಿಟ್ಟಿದ್ದಾರೆ. ನನಗೇನು ಗೊತ್ತಾ, ನಾನು ಹೆಚ್ಚಿದಾಗ ನಂಗೊಂದು ಅಳತೆ ಅದು ಗೊತ್ತಾಗುತ್ತೆ ಹೆಚ್ಚಬೇಕಿದ್ರೆ. ಹಾಗೆ ಕಣ್ಣಲ್ಲಿ ನೋಡಿದಾಗ ಇರಲಿ ಬಿಡು ಅಂತ ಅನಿಸಿತ್ತು. ಆಮೇಲೆ ಪಲ್ಯದಲ್ಲಿ ನೋಡ್ತೀನಿ ಬದನೆಕಾಯಿ ಹೋಳೆ ಇಷ್ಟಿಷ್ಟು ದೊಡ್ಡ ಕಾಣ್ತಾ ಇದ್ದಾವೆ. ಮತ್ತು ಜಾಸ್ತಿ ಮಾಡಿದ್ರೆ ಅದು ವೇಸ್ಟ್ ಆಗುತ್ತೆ. ಅದಕ್ಕೆ ನಾನು ಪಲ್ಯನ ಜಾಸ್ತಿ ಏನು ಮಾಡೋಕ್ಕೆ ಹೋಗಲಿಲ್ಲ. ಬೇಕಾದರೆ ಸಂಜೆ ಹೆಂಗಿದ್ರು ಬದನೆಕಾಯಿದೆ ಬಜ್ಜಿ ಏನಾದರೂ ಮಾಡ್ಕೋಬೋದು ಅಂತ ಎಷ್ಟು ಬೇಕೋ ಅಷ್ಟು ಮಾತ್ರ ಪಲ್ಯ ಮಾಡಿದೆ. ಮತ್ತೇನು ಗೊತ್ತಾ, ತುಂಬ ಮಾಡಿದ್ರೆ ಅದೊಂಥರ ರುಚಿನೂ ಅನಿಸಲ್ಲ. ಹಾಗಾಗಿ ಒಂದು ಸ್ವಲ್ಪ ಮಾತ್ರ ಮಾಡಿದ್ದೀನಿ. ದನ ಬಂತು, ಹೋಗಿ ಮುಸ್ರೆ ಇಟ್ಟೆ. ಮುಸ್ರೆ ಕುಡಿದು ಹೋಗ್ತಾ ಇದ್ದೆ ಪಾಪ. ನಾನು ನಂದು ಡಸ್ಟ್ಬಿನ್ನೇ ಇಡ್ತೀನಲ್ಲ, ಅದು ಮುಖ ಹಾಕಿ ಒಡೆದು ಬಿಟ್ಟಿದೆ. ಆಮೇಲೆ ಅದೊಂದು ಹಿಂಗೆ ಕಾಲಿಟ್ಟರೆ ಹಿಂಗೆ ಹೇಳುತ್ತೆ, ಅದು ಇಲ್ಲವೇ ಇಲ್ಲ. ಈಗ ಹೊಸದೊಂದು ಡಸ್ಟ್ಬಿನ್ ತೊಗೋಬೇಕು. ಅದನ್ನು ಹೊರಗೆ ಇಟ್ಟರೆ, ಇಲ್ಲಿ ನಮ್ಮದು ಟ್ಯಾಂಕ್ ಇದೆ ಒಂದು ನೀರಿಂದ, ಅದು ಒಡೆದೋಗಿದೆ. ಅದಕ್ಕೆ ನಾನು ನೀರು ತುಂಬಿ ಅಲ್ಲಿ ಇಡೋಣ ಅಂತ, ಅದು ಕಟ್ ಮಾಡಿಸಿ ಕೊಡಿ ಅಂತ ಹೇಳ್ತಾ ಇದ್ದೀನಿ. ಅದು ಲಡ್ಡಾಗಿದೆ, ಬೇಡ ಊರಲ್ಲಿ ಇದೆ ತರ್ತೀನಿ ಅಂತಾರೆ. ನಮ್ಮನೆಯವ್ರು ತರಲ್ಲ, ಇದನ್ನು ರಿಪೇರಿ ಮಾಡಿ ಕೊಡಲ್ಲ. ಹಾಗಾಗಿದೆ. ಕೆಲಸ ಹುಡುಗ ಬಂದಾಗ 2-3 ಸಲ ಹೇಳಿದೆ, ಅವನು ಯಾಕೋ ಮನಸ್ಸೇ ಮಾಡಲಿಲ್ಲ. ಹಾಗೆ ಇದೆ. ನನಗೆ ಅದು ಕಟ್ ಮಾಡೋಕ್ಕೆ ಬರೋಲ್ಲ. ಹಾಗಾಗಿ ಅದು ತುಂಬ ಅರ್ಧ ಕಟ್ಟಾಗಿ ಹೋಗಿದೆ. ಪಾಪ ಅವ್ಕೆ ಬಗ್ಗೆ ಕುಡಿಯೋಕ್ಕೂ ಕಷ್ಟ ಆಗುತ್ತೆ. ಹಾಗಾಗಿದೆ. ಅದು ಒಂದು 3/4 ಭಾಗ ಅಷ್ಟು ಇದೆ. ಇವತ್ತು ರಗ್ಗು ನೆನೆಸೋಣ ಅಂತ ಅಂದ್ಕೊಂಡಿದ್ದೆ, ಮರ್ತೇ ಹೋಯ್ತು. ನಮ್ಮ ರೂಮಿಂದು ರಗ್ಗನ್ನ ವಾಶ್ ಮಾಡೋಣ ಅಂತ 3-4 ದಿನದ ಅನ್ಕೊತಾ ಇದ್ದೀನಿ. ಆಮೇಲೆ ಇದು ಕರ್ಟನ್ ಎಲ್ಲ ತೆಗಿಬೇಕಿತ್ತು. ಇವತ್ತು ಬೇಡ, ಇನ್ನೊಂದು ದಿನ ಮಾಡ್ತೀನಿ. ಇವತ್ತು ಕೆಲಸ ಜಾಸ್ತಿ ಇತ್ತಲ್ಲ, ಹಾಗಾಗಿ ಬೇಡ ಅಂತ ಅನ್ನಿಸ್ತು. ನಮ್ಮನೆಯವ್ರು ಕಾಯಬೇಕಿದ್ರೆ ಬರೋಲ್ಲ. ನನ್ನ ಕೆಲಸ ಏನೂ ಆಗದೆ ಇದ್ದಿನ ಬರ್ತಾರೆ. ಪಾತ್ರೆನೂ ತೊಳೆದಾಯ್ತು, ಎಲ್ಲ ಕೆಲಸ ಆಯಿತು, ದೇವ್ರ ಹೂ ಕೊಯ್ದಾಯಿತು, ಎಲ್ಲ ಈ ಕುದಿತಾ ಇತ್ತು. ಅಷ್ಟೊತ್ತಿಗೆ ನಮ್ಮ ಮನೆಯವರು ಬಂದರು. ಇನ್ನೊಂದು 2 ನಿಮಿಷ ಇಲ್ಲ ಒಂದು 3 ನಿಮಿಷ ಮುಂಚೆ ಬಂದಿದ್ದರೆ ನಾನು ಟೀ ಮಾಡ್ಕೊತಿರ್ಲಿಲ್ಲ. ಯಾವಾಗಲೂ ನನಗೆ 2ನೇ ಸಲ ಟೀ ಕುಡಿಬೇಕು ಅಂತ ಅನಿಸಲ್ಲ. ಇವತ್ತು ಯಾಕೆ ಹಂಗೆ ಅನ್ನಿಸ್ತೋ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ತುಂಬ ಹಂಗೆ ಅನ್ನಿಸ್ತು. ಹಂಗೆ ಅನಿಸ್ದಾಗ ನಾನೇನು ಯಾವಾಗಲೂ ಕುಡಿಯಲ್ಲ, ಯಾಕೆ ಮಾಡ್ಕೋಬಾರ್ದು ಅಂತ ಮಾಡೋಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಬಂದರು. ನಾನು ಫಸ್ಟ್ ಕೇಳಿದ್ದೆ ಅವ್ರ ಹತ್ರ, ಕೆಲಸದವರೆಲ್ಲ ಬಂದ್ರಾ ಅಂತ. ಯಾಕಂದರೆ ರೊಟ್ಟಿ ಬೇರೆ ಮಾಡಿದ್ದೀನಿ, ಪಲ್ಯನೂ ಮಾಡಿದ್ದೀನಿ. ಅವ್ರೇನಾದರೂ ಬರದೇ ಹೋದರೆ ಏನು ಮಾಡಬೇಕು? ನಮ್ಮನೆಯವರು ಫೋನ್ ಒಂದು ಸಲ ಎತ್ತಲಿಲ್ಲ. ಅದಕ್ಕೇ ನಾನೀಗ ಮತ್ತೊಂದು ಸಲ ಟೀ ಮಾಡ್ಕೊಂಡು ಅವ್ರು ಬರೋದು ಲೇಟ್ ಆಗುತ್ತೆ ಅಂತ. ಅವರು ಬಂದರು. ನಂದು ಟೀ ನೋಡಿ ಇನ್ನೂ ಕುದೀತಾ ಇದೆ. ಹಾಗೆ ನೆಲ್ಲಿಕಾಯಿ ಜ್ಯೂಸನ್ನು ಕೂಡ ಅವರಿಗೆ ನಾನು ಮಾಡದೆ ಕೊಟ್ಟೆ. ನಾನು ಇವ್ರಿಗೆ ಮಾತ್ರ ನಾನು ಏನದು ರೊಟ್ಟಿ ಮಾಡಿರಲಿಲ್ಲ, ಅವರಿಗೆಲ್ಲ ರೊಟ್ಟಿ ಮಾಡಿದ್ದೆ. ನಾನು ಟೀ ಕುಡಿತಾ ಇದ್ದೀನಿ, ಅವ್ರು ನೆಲ್ಲಿಕಾಯಿ ಜ್ಯೂಸ್ ಕುಡಿತಾ ಇದ್ದಾರೆ. ನೀವೇ ಕುಡೀರಿ, ನನಗೆ ಬೇಡ ಅಂತ ಅಂದೆ. ಈಗ ಮಾತಾಡಲ್ಲ, ಈ ಬಿಸಿನೆಸ್ ಹತ್ರ ಮಾತಾಡ್ಬಿಟ್ರೆ ಆಕೆ ಬರೋದೇ ಇಲ್ಲ. ಅವ್ರದ್ದು ತಿಂಡಿ ಆಯಿತು, ಹಾಗೆ ನಂದು ಕೂಡ ತಿಂಡಿ ಆಯಿತು. ರೊಟ್ಟಿ ನಾನು ಹಾಕಿಟ್ಟಿದ್ದೆ, ಪಲ್ಯ ಅವ್ರು ಹಾಕ್ಕೊಂಡ್ರು. ಇದಿಷ್ಟು ಪಲ್ಯ ಮಾತ್ರ ಇಟ್ಟರು. ಆಮೇಲೆ ನಾನು ಇನ್ನೊಂದು ಸ್ವಲ್ಪ ಹಾಕಿದೆ, ಯಾಕಂದರೆ ಉಳಿದ್ರೆ ವಾಪಸ್ ತರ್ತಾರೆ ಅಂತ ಹೇಳಿ. ಅದು ಸ್ವಲ್ಪ ಹಾಲು, ಇವತ್ತು ಹೊಸ ಹಾಲು ತಂದ್ರಲ್ವ, ಸ್ವಲ್ಪ ಹಾಲು ಉಳಿದಿತ್ತು. ಮತ್ತು ಅವ್ರಿಗೆ ಟೀನೂ ಕೂಡ ಮಾಡಿ ಕಳಿಸ್ದೆ ನಾನು. ಮತ್ತು ಅದನ್ನ ಏನಕ್ಕೆ ಸುಮ್ಮನೆ ಮತ್ತೆ ಫ್ರಿಜ್ಜಲ್ಲಿ ಇಡೋದು ಅಂತ ಮಧ್ಯಾಹ್ನ ಏನಾದರೂ ತಣ್ಣಗೆ ತಿನ್ನೋಕ್ಕಾಗುತ್ತೆ ಅಂತ ಕಸ್ಟರ್ಡ್ ಮಾಡ್ತಾಯಿದ್ದೀನಿ. ಶಾವಿಗೆನ ಅವತ್ತು ಒಣಗಿಸಿದ್ದೆ ಅಲ್ಲ, ಅದನ್ನು ಇವತ್ತು ನೋಡಿ ಬಾಕ್ಸಿಗೆ ಹಾಕ್ತಾಯಿದ್ದೀನಿ. ಅದು ಯಾವತ್ತು ಒಣಗಿಸಿದ್ದೆ ಅನ್ನೋದೇ ನನಗೆ ಗೊತ್ತಿಲ್ಲ. ಒಂದಿನ ಒಣಗಿಸೋದು, ಒಂದಿನ ಬಿಡೋದು ಮಾಡ್ತಾ ಇದ್ದೆ. ಇವತ್ತೇನಾದರೂ ಆಗಲಿ ಅಂತ ಬಾಕ್ಸಿಗೆ ತುಂಬಿದೆ. ಹಾಗೆ ಇವತ್ತು ಮೆಹಂದಿನೂ ಕೂಡ ಕಲಿಸು ಇಡು ಅಂತ ಹೇಳಿದರು ನಮ್ಮ ಮನೆಯವರು. ಕೆಲಸ ಏನಾದರೂ ಬೇಗ ಮುಗಿದ್ರೆ ಬಂದು ಮೆಹಂದಿ ಹಚ್ಕೊತೀನಿ, ಇಲ್ಲ ನಾಳೆ ಹಚ್ಕೊತೀನಿ ಅಂತ ಹೇಳಿದ್ರು. ನಾನಿವತ್ತು ನೋಡೋಣ ಅಂತೇಳಿ ಬೀಟ್ರೋಟ್ ರಸ ಹಾಕಿ ಮೆಹಂದಿನ ಕಲಿಸಿದ್ದೀನಿ. ನಮ್ಮ ಮನೆಯವರಿಗಲ್ಲ, ಹಾಗಾಗಿ ಸ್ವಲ್ಪ ಮಾತ್ರ ಕಲಿಸಿದ್ದೀನಿ. ನಮ್ಮ ಮನೆಯವರಿಗೆ ಎಷ್ಟು ದಪ್ಪ ಕೂದಲಿತ್ತು ಗೊತ್ತಾ? ನನಗೆ ಈಗ ಅವರು ಕೂದಲು ನೋಡಿದ್ರೆ ಆಶ್ಚರ್ಯ ಆಗುತ್ತೆ. ಕೂದಲು ತುಂಬಾ ಉದುರಿ ಹೋಗ್ಬಿಟ್ಟಿದೆ, ತುಂಬ ಕಮ್ಮಿ ಆಗಿಬಿಟ್ಟಿದೆ. ಅದು ಏನಕ್ಕೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನೆಲ್ಲಿಕಾಯಿ ಜ್ಯೂಸ್ ಎಲ್ಲ ಕುಡಿದ್ರೆ ಕೂದಲಿಗೆ ತುಂಬ ಒಳ್ಳೆಯದು, ಕಪ್ಪಾಗುತ್ತೆ ಅಂತಲೂ ಹೇಳ್ತಾರೆ. ನಾನು ಕೂಡ ಕುಡಿತೀನಿ. ನಮ್ಮ ಮನೆಯವರು, ನಂದು ಕೂದಲು ಉದುರೋದು ಸ್ವಲ್ಪ ಕಡಿಮೆ ಆಗಿದೆ, ಇಲ್ಲಾಂದರೆ ನನ್ನ ಕೂದಲು ತುಂಬ ಉದುರ್ತಾ ಇತ್ತು. ಆದರೆ ಹೆಣ್ಮಕ್ಳು ಕೂದಲು ಉದುರಿದ್ರೆ ಅಷ್ಟೊಂದು ಗೊತ್ತಾಗಲ್ಲ. ಆದರೆ ಗಂಡು ಮಕ್ಳದ್ದು ಕೂದಲು ಉದುರಿದ್ರೆ ಗೊತ್ತಾಗುತ್ತೆ. ನಮಗೆ ಹುಟ್ಟುತ್ತೆ ಕೂದಲು, ಅವ್ರಿಗೆ ಅಷ್ಟು ಹುಟ್ಟಲ್ವೋ ಏನೋ ನಂಗೆ ಗೊತ್ತಿಲ್ಲ. ತುಂಬ ದಪ್ಪ ಇತ್ತು ನಮ್ಮ ಮನೆಯವ್ರ ಕೂದಲು, ತುಂಬ ತೆಳುವಾಗಿಬಿಟ್ಟಿದೆ. ನಾನು ಪಾತ್ರೆ ತೊಳೆದಲ್ಲ, ಆಮೇಲೆ ವ್ಲಾಗ್ನ ಮಾಡಲಿಲ್ಲ. ನಮ್ಮ ಮನೆಯವ್ರು ನೋಡಿ ತೋಟದಲ್ಲಿ ತಿಂಡಿ ಕೊಟ್ಟು ವಾಪಸ್ ಮನೆಗೆ ಬಂದ ಮೇಲೆ ನಾನು ಮತ್ತೆ ವ್ಲಾಗ್ನ
ಶುರು ಮಾಡಿದೆ. ಮಧ್ಯಾಹ್ನ ಸಾರೇನು ಮಾಡೋದು ಬೇಡ ಅಂತ ಹೇಳಿ ಕೆಲಸದವ್ರದ್ದು ಬೆಳಗ್ಗೆನೇ ಕೆಲಸ ಆಯ್ತಂತೆ, ಹಾಗಾಗಿ ಅಡುಗೆ ಏನು ಬೇಡ ಅಂತ ಹೇಳಿದರು. ಅದಕ್ಕೆ ಸ್ವಲ್ಪ ಮೊಸರನ್ನ ಮಾಡ್ಕೊಳ್ಳೋಣ ಅಂತ ಈಗ ಮೊಸರನ್ನ ಮಾಡ್ತಾಯಿದ್ದೀನಿ. ಕಡಲೆಬೇಳೆ, ಸಾಸಿವೆ, ಆಮೇಲೆ ಹಸಿಮೆಣಸು, ಈರುಳ್ಳಿ ಹಾಕಿದ್ದೀನಿ. ಒಣಮೆಣಸು ಹಾಕಿದ್ರು ಅದು ಒಂಥರ ಚೆನ್ನಾಗಿರುತ್ತೆ. ನಾನಿವತ್ತು ಹಸಿಮೆಣಸು ಹಾಕೋಣ ಅಂತ ಹಾಕಿದ್ದೀನಿ. ಸ್ವಲ್ಪ ಶುಂಠಿನ ತುರಿದು ಹಾಕಿದ್ದೀನಿ ಅಷ್ಟೇ. ಅದ್ರ ಜೊತೆಗೆ ನಮ್ಮ ಮನೆಯವರಿಗಂತೂ ಮಜ್ಜಿಗೆ ಮೆಣಸು ಅಂದರೆ ಇಷ್ಟ ಆಗಿಬಿಟ್ಟಿದೆ. ಅದು ತುಂಬ ಚೆನ್ನಾಗಾಗಿದೆ ಕೂಡ. ಮನೆಯವರು ಫೋನ್ ಮಾಡಿದಾಗ ಅಂದರು ಅವರು ರೊಟ್ಟಿ ಚೆನ್ನಾಗಿ ತಿಂದಿದ್ರು, ಹಾಗಾಗಿ ನನಗೆ ಊಟ ಸ್ವಲ್ಪ ಸಾಕು, ಏನು ಮಾಡ್ತೀಯಾ ಅಂತ ಅಂದರು. ಮತ್ತು ಹಂಗಾದ್ರೆ ಮೊಸರನ್ನ ಮಾಡಿಬಿಡ್ತೀನಿ ಅಂತೇಳಿ ಮೊಸರನ್ನ ಮಾಡಿದೆ. ಅದ್ರ ಜೊತೆಗೆ ಮಜ್ಜಿಗೆ ಮೆಣಸು ಹಾಗೆ ಸೆಂಡ್ಗೆನೂ ಕೂಡ ಕರಿತಾ ಇದ್ದೀನಿ. ಈ ಬೇಸಿಗೆಯಲ್ಲಿ ಗೊತ್ತಲ್ವ, ತಣ್ಣಗಿರೋದು ತಿನ್ನೋಕ್ಕೆ ಇಷ್ಟ ಆಗುತ್ತೆ. ಅದಕ್ಕೇ ಫ್ರಿಜ್ಜಲ್ಲಿ ಮೊಸರು ಇತ್ತು, ತಣ್ಣಗೆ ಮೊಸರನ್ನ ಮಾಡಿದೆ. ತುಂಬ ಚೆನ್ನಾಗಾಗಿತ್ತು ಮೊಸರನ್ನ. ನನಗೆ ಬಿಸಿ ಅನ್ನ ಇಷ್ಟ ಆಗುತ್ತೆ. ಮೊಸರನ್ನೂ ನಂಗೆ ಸ್ವಲ್ಪ ಬಿಸಿ ಬಿಸಿ ಇರಬೇಕು, ಆದರೆ ನಮ್ಮ ಮನೆಯವರಿಗೆ ತಣ್ಣಗಿರಬೇಕು. ಮತ್ತು ಅವರು ಬಿಸಿಲಲ್ಲಿ ಬಂದಿದ್ರಲ್ವ, ಮತ್ತು ಬಿಸಿ ಬಿಸಿ ತಿನ್ನೋಕ್ಕಾಗಲ್ಲ ಅಂತಾರೆ ಅಂತ ನಾನು ಮೊಸರನ್ನೇ ತಣ್ಣಗೆ ಮಾಡಿದೆ. ಇದಾಗಿತ್ತು ಇವತ್ತಿನ ವ್ಲಾಗ್. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಒಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿ ತನಕ ಬಾಯ್.